ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯುಕ್ತಿ ಕೂಡ ಯೂಟ್ಯೂಬ್ ಚಾನಲ್. ನಾನು ನೇತ್ರ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಬೆಳಗ್ಗೆಯಿಂದ ವ್ಲಾಗ್ ಶುರು ಮಾಡ್ಕೊಂಡಿದ್ದೀನಿ. ಬೆಳಗ್ಗೆನೇ ನಮ್ಮ ಮನೆಯವ್ರಿಗೆ ಒಂದು ಲೋಟ ನಿಂಬೆಹಣ್ಣು ಜ್ಯೂಸ್ ಮಾಡಿಕೊಡ್ತಾಯಿದ್ದೆ. ಅವರು ಟೀ ಕಾಫಿ ಏನು ಬೇಡ ಆಮೇಲೆ ಮಾಡಿಕೊಡ್ತೀನಂತೆ, ಒಂದು ಲೋಟ ನಿಂಬೆಹಣ್ಣು ಜ್ಯೂಸ್ ಮಾಡಿಕೊಡು ಅಂದರು. ಅವ್ರಿಗೆ ಮಾಡಿಕೊಟ್ಟು ನಾನಿವಾಗ ಕಾಫಿ ಮಾಡ್ಕೊತಾ ಇದ್ದೀನಿ. ಇನ್ನೂ ಟೈಮ್ ಇತ್ತು ಬಾಕ್ಸ್ ಮಾಡೋಕ್ಕೆ, ತಿಂಡಿ ಮಾಡೋಕ್ಕೆ ಇನ್ನೂ ಟೈಮ್ ಇತ್ತು. ಅದಕ್ಕೋಸ್ಕರ ಟೀ ಕಾಫಿ ಕುಡ್ಕೊಂಡು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದೆ. ಮನೆಯವ್ರು ನೈಟ್ ಡ್ಯೂಟಿ ಮುಗಿಸ್ಕೊಂಡು ಬಂದಿದ್ದರು. ಸ್ವಲ್ಪ ಹೊತ್ತು ಕುತ್ಕೊಂಡು ಇವಾಗ ತಿಂಡಿ ಮಾಡೋಕ್ಕೆ ಬಂದೆ. ಬಾಗಿಲೆಲ್ಲ ಏನು ತೊಳ್ಕೊಂಡಿರಲಿಲ್ಲ ಇವತ್ತು. ಲಾಸ್ಟಲ್ಲಿ ತೊಳೆಯೋಣ ಮನೆಯೆಲ್ಲ ಒಡ್ಸಾದ್ಮೇಲೆ ಅಂತ ಹೇಳಿಬಿಟ್ಟು ಇವತ್ತು ಡೈರೆಕ್ಟ್ ತಿಂಡಿನೇ ಮಾಡ್ಕೊತಾ ಇದ್ದೀನಿ. ತಿಂಡಿಗೆ ಇವತ್ತು ಪನ್ನೀರ್ ಫ್ರೈಡ್ ರೈಸ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಇವಾಗ ಪನ್ನೀರನ್ನ ಸ್ವಲ್ಪ ಉಪ್ಪು, ಖಾರ ಮತ್ತು ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಎಲ್ಲನೂ ಫ್ರೈ ಮಾಡಿಕೊಂಡೆ. ಅದನ್ನೇ ಸ್ವಲ್ಪ ಸ್ನ್ಯಾಕ್ಸ್ಗೂ ಕೊಟ್ಟರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಎತ್ತಿಟ್ಕೊಂಡು ಸ್ವಲ್ಪ ಪನ್ನೀರ್ ಫ್ರೈಡ್ ರೈಸ್ ಮಾಡ್ಕೊತೀನಿ. ಅದಕ್ಕೆ ಮಾಮೂಲಿ ಈರುಳ್ಳಿ, ಶುಂಠಿ ಮತ್ತು ಬೆಳ್ಳುಳ್ಳಿ ಎಲ್ಲ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದು ಮತ್ತು ಕ್ಯಾಪ್ಸಿಕಮ್ಮು, ಹಸಿಮೆಣ್ಸಿನ್ಕಾಯಿ, ಬೀನ್ಸು ಒಂದೆರಡು, ಕ್ಯಾರೆಟ್ ಇರಲಿಲ್ಲ, ಬೀನ್ಸ್ ಅಷ್ಟೇ ಹಾಕ್ಕೊಂಡೆ. ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಮಾಮೂಲಿ ಫ್ರೈಡ್ ರೈಸ್ ಹೆಂಗೆ ಮಾಡ್ಕೋತೀವಿ ಹಾಗೇ. ಇವಾಗ ಸ್ವಲ್ಪ ಅನ್ನ ಆರಿಸಿಟ್ಟಿದ್ದೆ, ಅದನ್ನು ಸ್ವಲ್ಪ ಹಾಕ್ಕೊಂಡೆ. ಅದಕ್ಕೀಗ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಪೆಪ್ಪರ್ ಪೌಡ್ರ್ ಜಾಸ್ತಿ ಹಾಕ್ಕೊಳ್ಳಿಲ್ಲ, ಕಮ್ಮಿನೇ ಹಾಕಿದೆ. ಖಾರ ಕಮ್ಮಿ ತಿಂತಾರೆ ನಮ್ಮ ಮನೇಲಿ ಅಂತ. ಸ್ವಲ್ಪ ಸೋಯಾ ಸಾಸ್ ಹಾಕ್ಕೊಂಡು ನಿಂಬೆಹಣ್ಣು ಹಾಕ್ಕೊಂಡೆ. ಸ್ವಲ್ಪ ಬೇಕಂದರೆ ಚಿಲ್ಲಿ ಪೌಡ್ರನ್ನು ಹಾಕ್ಕೋಬೋದು. ನಾನು ಚಿಲ್ಲಿ ಪೌಡ್ರೇನೂ ಹಾಕ್ಕೊಂಡಿಲ್ಲ, ಯಾಕಂದರೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೆ ಮತ್ತು ಪೆಪ್ಪರ್ ಪೌಡ್ರ್ ಹಾಕ್ಕೊಂಡಲ್ಲ. ಇದೇ ಸಾಕು ಖಾರ ಅಂತ. ನನ್ನ ಮಗಳು ಜಾಸ್ತಿ ಏನು ಖಾರ ತಿನ್ನಲ್ಲ, ಅದಕ್ಕೋಸ್ಕರ ಖಾರ ಕಮ್ಮಿನೇ ಹಾಕ್ಕೊಂಡೆ. ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊಂಡ್ರೆ ಇನ್ನು ಖಾರ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿತ್ತು. ಇನ್ನು ಸ್ವಲ್ಪ ಪನ್ನೀರ್ ಇಟ್ಕೊಂಡಿದ್ನಲ್ಲ, ಆ ಪನ್ನೀರನ್ನು ಸ್ವಲ್ಪ ಸ್ನ್ಯಾಕ್ಸ್ಗೆ ಅಂತ ಹಾಕ್ತಾಯಿದ್ದೀನಿ. ಅದಕ್ಕೂ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕಿದ್ನಲ್ಲ, ಅದಕ್ಕೆ ಚೆನ್ನಾಗಿರುತ್ತೆ ಅದನ್ನು ಅಂತ ಸ್ವಲ್ಪ ಸ್ನ್ಯಾಕ್ಸಲ್ಲಿ ತಿನ್ಕೊತಾರೆ ಅಂತ ಹಂಗೆ ಹಾಕ್ತಾಯಿದ್ದೀನಿ. ಇನ್ನು ಅದಕ್ಕೊಂದು 3 ಚಕ್ಲಿ ಇತ್ತು, ಅದನ್ನು ಹಾಕಿದೆ. ಇನ್ನು ಅದೆಲ್ಲ ಹಾಕಿಟ್ಟು ನಾನು ಲಂಚನ್ನು ಪ್ಯಾಕ್ ಮಾಡಿಟ್ಟೆ. ನನ್ನ ಮನೆಯವರು ಡ್ಯೂಟಿ ಬಂತು ಅಂತ ಹೊರಟೋದ್ರು. ಬಿಟ್ಬಿಡು ಸ್ವಲ್ಪ ಅಂತ. ನನಗೆ ಇವಾಗ ಅವಳನ್ನ ಬಿಡೋಕ್ಕೆ ನಾನೇ ಹೋಗಬೇಕಿತ್ತು. ಅವನೇನೋ ಸೈಕಲಲ್ಲಿ ಹೊರಟೋಗ್ತಾನೆ, ಅವಳನ್ನ ಬಿಡೋಕ್ಕೆ ನಾನೇ ಹೋಗಬೇಕಿತ್ತು. ಅದಕ್ಕೆ ಅವನು ನಾನೇ ಹೋಗಬೇಕಲ್ಲ ಅಂದ್ಬಿಟ್ಟು ಅವನೇನು ಮಾಡ್ದೆ, ಬೇಗ ರೆಡಿ ಆಗ್ತೀನಮ್ಮ, ಅವಳನ್ನ ಬಿಟ್ಟು ಬಂದು ಆಮೇಲೆ ನಾನು ಹೋಗ್ತೀನಿ ಸ್ಕೂಲಿಗೆ ಅಂತ ಹೇಳ್ದೆ. ಸರಿ ಆಯ್ತಪ್ಪ ಅಂತ ಹೇಳ್ಬಿಟ್ಟು ಬೇಗ ಅವ್ನು ರೆಡಿ ಆಗಿಬಿಟ್ಟು ಬಂದ. ಅವ್ನಿಗೂ ಹಾಕ್ಕೊಟ್ಟೆ, ತಿಂತಾ ಇದ್ದ. ಹೋದ ವರ್ಷ ಎಲ್ಲ ಮನೆಯವ್ರು ಹಿಂಗೆ ಬೆಳಗ್ಗೆನೇ ಡ್ಯೂಟಿಗೆ ಹೊರಟೋಗ್ಬಿಟ್ರೆ ಪಾಪ ಅವ್ರ ಫ್ರೆಂಡ್ ಒಬ್ಬರಿದ್ರು, ಅವ್ರು ಕರ್ಕೊಂಡು ಹೋಗೋರು. ಈ ವರ್ಷ ಅವರೇ ನಮ್ಮ ಮನೆ ಮುಂದೆನೇ ಹೋಗ್ತಾಯಿದ್ರು, ಕರ್ಕೊಂಡು ಹೋಗ್ತಾಯಿದ್ರು. ಆದರೆ ಇವಳೇ ನಾನು ಹೋಗಲ್ಲ ಅವ್ರ ಜೊತೇಲಿ ಅಂತಾಳೆ. ಮತ್ತು ಇನ್ನು ಪಾಪ ಬೆಳಗ್ಗೆನೇ ಮಕ್ಕಳು ನಡ್ಕೊಂಡು ಹೋಗಲ್ಲ ಅಂತಾಳೆ. ಅದಕ್ಕೆ ಏನು ಮಾಡೋದಪ್ಪ ಅಂದ್ಕೊಂಡಿದ್ದೆ, ಬಿಟ್ಟು ಬರೋಣ ಅಂತ. ಇಲ್ಲ ಬಿಡಮ್ಮ ನಾನೇ ಬಿಡ್ತೀನಿ ಅನ್ನಲ್ಲ. ಸರಿ ಅವನೇ ಗಾಡಿಯಲ್ಲಿ ಬಿಟ್ಬಿಟ್ಟು ಬರ್ತಾನೆ. ಸ್ಕೂಲ್ಗೆ ಗಾಡಿಯೆಲ್ಲ ತೊಗೊಂಡೋಗೋಗಿಲ್ಲ, ಸ್ವಲ್ಪನೇ ಹತ್ರನೇ ಇದೆ ಸ್ಕೂಲು. ಆಮೇಲೆ ಅವ್ನು ಬಿಟ್ಟು ಬಂದು ಆಮೇಲೆ ಅವನು ಸೈಕಲ್ ತೊಗೊಂಡು ಹೋಗ್ತಾನೆ. ನನ್ನ ಮಗ ಇದೊಂದು ಒಳ್ಳೆ ಕೆಲಸ ಮಾಡ್ತಾನೆ ಪಾಪ. ಡೈಲಿ ಅಷ್ಟೇ, ಅವರಿಲ್ಲ ಅಂದ ಟೈಮಲ್ಲೆಲ್ಲ ಅವನೇ ಬಿಟ್ಬಿಟ್ಟು ಬರ್ತಾನೆ. ರೋಡೆಲ್ಲ ಸರಿಯಾಗಿಲ್ಲ, ಎಲ್ಲ ರೋಡು ಹಗ್ಬಿಟ್ಟಿದ್ದಾರೆ ಇಲ್ಲಿ. ಆದ್ರೂ ನನಗೂ ಭಯ. ಕರ್ಕೊಂಡೋಗಿ ಬಿಟ್ಬಿಟ್ಟು ಕರ್ಕೊಂಡೋಗಿ ಬರ್ತಾನೆ, ವಾಪಸ್ ಬಂದು ಅವನು ಮತ್ತೆ ಸೈಕಲಲ್ಲಿ ಹೋಗ್ತಾನೆ. ಅವ್ರ ಫ್ರೆಂಡ್ ಅವ್ರ ಅಮ್ಮನೂ ಹಿಂದೆನೇ ಹೋಗ್ತಾಯಿದ್ರು. ಕರ್ಕೊಂಡು ಹೋಗ್ತೀನಿ ಬಿಡಿ ಅಂದರೆ ಇಲ್ಲ ನಾನು ಹೋಗಲ್ಲ ಅಂತ ಇದ್ಲವಳು. ಇನ್ನು ಅವಳು ಹೋದ್ಮೇಲೆ ಬಾಗಿಲು ತೊಳೆದು ರಂಗೋಲಿ ಹಾಕಿದೆ. ರಂಗೋಲಿ ಯಾಕೆ ಬೆಳಗ್ಗೆನೇ ಹಾಕಿಲ್ಲ ಅಂದರೆ ಪೂಜೆ ಮಾಡೋ ಹಾಗಿರಲಿಲ್ಲ, ಅದಕ್ಕೆ ಬರೀ ಬಾಗಿಲು ಬಿಡಬಾರ್ದು ಅಂದ್ಬಿಟ್ಟು ಬಾಗಿಲೆಲ್ಲ ತೊಳ್ಕೊಂಡು ರಂಗೋಲಿ ಹಾಕ್ಕೊಂಡೆ. ಇನ್ನು ಮಾವಿನ ಹಣ್ಣು ಇಷ್ಟಿದ್ದು, ಇನ್ನು ಸ್ವಲ್ಪನೇ ಇದ್ದಿದ್ದು. ಮಾವಿನ ಹಣ್ಣನ್ನು ನೋಡ್ತಾ ಇದ್ದೆ, ಕಟ್ ಮಾಡ್ಕೊಂಡು ತಿನ್ನೋಣ, ಅವರು ಹೋದ್ರಲ್ಲ ಇನ್ನು ಅಂತ ಹೇಳಿಬಿಟ್ಟು ಮಾವಿನ ಹಣ್ಣು ಕಟ್ ಮಾಡೋಣ ಅಂತ ನೋಡ್ತಾ ಇದ್ದೆ. ಸ್ವಲ್ಪ ಕಾಯಂಗೆ ಇದ್ದು, ಹಣ್ಣಾಗಿರಲಿಲ್ಲ. ಇನ್ನು ಅವನು ಬಿಟ್ಟು ಬಂದ, ಅವಳನ್ನ ಬಿಟ್ಟು ಬಂದು ಅವಳು ಬ್ಯಾಗ್ ಕೊಡಮ್ಮ ಅಂತ ಹೇಳ್ದೆ. ಒಂದು ಬ್ಯಾಗೆಲ್ಲ ರೆಡಿ ಮಾಡಿ ಕೊಟ್ಟೆ. ಇನ್ನು ಸೈಕಲಲ್ಲಿ ಅವನು ಹೊರಟ. ಅವನಿನ್ನ ಬೆಳಗ್ಗೆ 8 ಗಂಟೆಗೆ ಹೋಗಿದ್ರೆ ಸಾಯಂಕಾಲ 5 ಗಂಟೆಗೆ ಬರ್ತಾನೆ. ಸೈಕಲ್ ತೊಗೊಂಡು ಹೋಗ್ತಾನೆ. ಇನ್ನು ನಮ್ಮ ಮನೆಯವರು ಇದ್ದರೆ ಅವಳನ್ನ ಕರ್ಕೊಬರ್ತಾರಲ್ವ. ಇನ್ನು ಅವನು ಬರೀ ನಡ್ಕೊಂಡು ಬರೋಕ್ಕೆ 5:30ಗೆ ಟ್ಯೂಷನ್ ಇರುತ್ತೆ, ನಡ್ಕೊಂಡು ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸೈಕಲ್ಲೇ ತೊಗೊಂಡು ಹೋಗ್ತಾನೆ. ಇನ್ನು ಅವಳನ್ನ ಕರ್ಕೊಂಡು ಬರ್ತಾ ಕಚೋರಿ ಕೊಡ್ಸಮ್ಮ ಅಂತ ಹೇಳಿದ್ಲು, ಏನಾದರೂ ಸ್ನ್ಯಾಕ್ಸ್ ಕೊಡ್ಸಮ್ಮ ಅಂತ ಹೇಳಿದ್ಲು. ಅವನ್ನ ಬರ್ತಾ ಕಚೋರಿ ಮತ್ತು ಇದೇನೋ ಸ್ವೀಟ್ ಅಂತ ತೊಗೊಂಡು ಬಂದಿದ್ವಿ. ಅವಳಿಗೆ ಕಚೋರಿ ಹಾಕಿ ಕೊಟ್ಟೆ, ತಿಂತಾಳೆ. ಕಚೋರಿ ತಿಂದು ಟ್ಯೂಷನ್ಗೆ ಹೋಗ್ತಾಳೆ ಅವಳು. ಇನ್ನು ಇದೊಂದು ಸ್ವೀಟ್ ಅಂತ, ಈ ಸ್ವೀಟ್ಗೆ
ಇದಕ್ಕೆ ಹಾಲು ಹಾಕ್ಕೊಂಡು ತಿನ್ನೋದಂತೆ ಚೆನ್ನಾಗಿರುತ್ತೆ. ಚಿರೋಟಿ ಅಂತಾರಂತೆ ಇದಕ್ಕೆ. ಚೆನ್ನಾಗಿತ್ತು ಟೇಸ್ಟು. ಜಾಸ್ತಿ ಸೀನು ಇರಲಿಲ್ಲ, ಜಾಸ್ತಿ ಒಂಥರ ಇತ್ತು, ಚೆನ್ನಾಗಿತ್ತು. ಬಿಸಿ ಬಿಸಿಯಲ್ಲಿ ಕಚೋರಿ ಮಾಡ್ತಾಯಿದ್ರು. ಸರಿ ಅಂದ್ಬಿಟ್ಟು ಅವಳಿಗೆ ಕಚೋರಿ ಹಾಕಿ ಕೊಟ್ಟೆ. ಡೈಲಿ ಒಂದೇ ಥರ ತಿಂದು ಬೋರಾಗಿರುತ್ತಲ್ಲ ಅಂದ್ಬಿಟ್ಟು ಸ್ನ್ಯಾಕ್ಸ್ಗೆ ಏನಾದರೂ ಕೊಡ್ಸಮ್ಮ ಅಂತಾಳೆ ಅಂದ್ಬಿಟ್ಟು ಸರಿ ಅವಳಿಗೆ ಅದು ಕಚೋರಿ ಕೊಡಿಸ್ಕೊಂಡು ಬಂದೆ, ಕೊಟ್ಟೆ. ಅಲ್ಲಿ ಅದರಲ್ಲಿ ಸ್ವೀಟು ಮತ್ತು ಖಾರ ಎರಡೂ ಕೊಟ್ಟಿರ್ತಾರೆ, ಅದನ್ನು ಹಾಕಿ ಕೊಟ್ಟೆ. ತಿಂತಾಳೆ. ಬಿಸಿ ಬಿಸಿ ಇತ್ತು, ಅದಕ್ಕೆ ಸ್ವಲ್ಪ ರೆಡಿ ಆಗಿಬಿಟ್ಟು ಬರ್ತೀನಮ್ಮ ಆಮೇಲೆ ತಿಂತೀನಿ ಅಂತ ಅಂದ್ಲು. ಸರಿ ಅಂತ ಹೇಳ್ಬಿಟ್ಟು ಹಾಕಿಟ್ಟೆ, ಆರಿಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು. ಇದಕ್ಕೂ ಹಾಲು ಹಾಕಿಟ್ಟಿದ್ದೆ ನೋಡಿ, ಎಷ್ಟು ಚೆನ್ನಾಗಾಯಿತು. ಜಾಸ್ತಿ ಏನು ಸ್ವೀಟ್ ಇರಲಿಲ್ಲ, ನಾವು ಯಾವತ್ತೂ ತಿಂದಿರಲಿಲ್ಲ, ನೋಡೋಣ ಅಂತ ತೊಗೊಂಡು ಬಂದಿದ್ದೆ. ಚೆನ್ನಾಗಿತ್ತು ಒಂಥರ ಟೇಸ್ಟು. ಇನ್ನು ಅವಳು ರೆಡಿ ಆಗ್ತಾಯಿದ್ಲು ಟ್ಯೂಷನ್ಗೆ ಹೊರಡೋಕ್ಕೆ. ತಿಂದ್ಬಿಟ್ಟು ಟ್ಯೂಷನ್ಗೆ ಹೋಗ್ತಾಳೆ, ಇಲ್ಲಾಂದರೆ ಏನಾದರೂ ಊಟ ಮತ್ತು ಏನಾದರೂ ದೋಸೆ ಏನಾದರೂ ಮಾಡಿಕೊಡ್ಬೇಕಿತ್ತು. ಇವತ್ತು ಕಚೋರಿನೇ ಸಾಕಮ್ಮ, ತಿಂದ್ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ಲು. ಇನ್ನು ಟೈಮ್ ಇತ್ತು ಹೋಗೋಕ್ಕೆ ಅವಳಿಗೆ. ಅವಳು 6 ಗಂಟೆಗೆ ಹೋಗ್ತಾಯಿದ್ಲು ಟ್ಯೂಷನ್ಗೆ. ಇನ್ನು ನಾನೇ ಟ್ಯೂಷನ್ಗೂ ಬಿಡಬೇಕಿತ್ತು, ನನ್ನ ಮನೆಯವರು ಇರಲಿಲ್ಲ. ನನ್ನ ಮಗ 5:15 ಹೊರಟೋಗ್ತಾನೆ ಟ್ಯೂಷನ್ಗೆ. ಇನ್ನು 6 ಗಂಟೆಗೆ ಅಲ್ವಾ, ನಾನೇ ಬಿಡಬೇಕನ್ಬಿಟ್ಟು ತಿನ್ನಿಸ್ಬಿಟ್ಟು ಹಾಲು ಕುಡಿಸ್ಬಿಟ್ಟು ಕರ್ಕೊಂಡೋಗ್ಬಿಟ್ಟು ಬಂದೆ ಟ್ಯೂಷನ್ಗೆ. ಇನ್ನು ಫಿಶ್ ಟ್ಯಾಂಕಿಗೆ ಊಟ ಹಾಕಿರಲಿಲ್ಲ, ಹಾಕಿದೆ. ಇದನ್ನು ಭಾನುವಾರ ಬೆಳಗ್ಗೆ ಲೇಟಾಗಿ ಎದ್ದಿದ್ವಿ ಎಲ್ಲರೂ. ನೆನ್ನೆನೇ ಪ್ಲ್ಯಾನ್ ಆಗಿತ್ತು, ಹೋಟ್ಲಿಂದ ದೋಸೆ ತೊಗೊಂಡು ಬರೋಣ, ಇವತ್ತೇನು ತಿಂಡಿ ಮಾಡೋದು ಬೇಡ ಅಂತೇಳ್ಬಿಟ್ಟು ನಾವು ಎದ್ಮೇಲೆ ಹೋಟ್ಲಿಂದ ತರಿಸ್ಕೊಳ್ಳೋಣ ಅಂದ್ಬಿಟ್ಟು ಸುಮ್ಮನೆ ಆಗಿದ್ವಿ. ಇನ್ನು ನಮ್ಮ ಮನೆಯವರು ಡ್ಯೂಟಿ ಮುಗಿಸ್ಕೊಂಡು ತೊಗೊಂಡು ಬರ್ತೀನಿ ಅಂತ ಫೋನ್ ಮಾಡಿದ್ರು. ಆಯಿತು ತೊಗೊಂಡು ಬನ್ನಿ ಅಂತ ಹೇಳಿದ್ವಿ. ನಾವೆಲ್ಲ ಅವಾಗ ಎದ್ದು ಬಂದು ಅವಳಿನ ಮುಖ ತೊಳ್ಕೊಳಕ್ಕೆ ಹೋಗ್ತಾಯಿದ್ಲು. ನಾನು ಆಲ್ರೆಡಿ ಎದ್ದಿದ್ದೆ. ಇನ್ನು ಬಿಸಿ ಬಿಸಿ ಇತ್ತು ದೋಸೆ ಅಂತ ಹೇಳಿಬಿಟ್ಟು ಹಾಕ್ಕೊಂಡು ತಿಂತಾಯಿದ್ದೆ. ಬಿಸಿ ಬಿಸಿ ಇತ್ತು ದೋಸೆ. ವಾರದಲ್ಲಿ ಒಂದು ದಿವಸ ಹೋಟ್ಲಲ್ಲಿ ದೋಸೆ ತೊಗೊಂಡು ಬಂದು ತಿಂತೀವಿ ಭಾನುವಾರ. ಮತ್ತು ಮಧ್ಯಾಹ್ನ ಹಂಗೆ ಆಚೆ ಹೋಗೋಣ ಊಟ ಮಾಡೋಕ್ಕೆ ಅಂತ ಅಂದ್ಕೊಂಡ್ವಿ. ಆದರೆ ನಮ್ಮ ಮನೆಯವರು ಮರ್ತುಬಿಟ್ಟಿದ್ರು ಹೇಳಿದ್ದನ್ನು, ಆಚೆ ಹೋಗೋಣ ಅಂತ ಹೇಳಿದ್ದನ್ನು. ನಾನು ದೋಸೆ ತೊಗೊಂಡು ಬರ್ತಾನೆ ಮಟನ್ನು ತೊಗೊಂಬಂದುಬಿಟ್ಟಿದ್ರು. ಅವ್ರದ್ದೊಂದು ಅಭ್ಯಾಸ, ನೈಟ್ ಡ್ಯೂಟಿ ಏನಾದರೂ ಹೋದರೆ ಬೆಳಗ್ಗೆ ಬರ್ತಾನೆ ತೊಗೊಂಬಂದ್ಬಿಡ್ತಾರೆ, ಏನು ತರಬೇಕಿದ್ರು. ನಾನು ಅಷ್ಟೊತ್ತಿಗೆ ಬೆಳಗ್ಗೆ 10:15 ಬಂದರು ಅವ್ರು ಡ್ಯೂಟಿ ಮುಗಿಸ್ಕೊಂಡು. ಆವಾಗಲೇ ಮಸಾಲ ದೋಸೆ ಮತ್ತು ಮಟನ್ ಎರಡೂ ತೊಗೊಂಬಂದಿದ್ರು. ಅಂದರೆ ನನ್ನ ಮಗಳು ಹೇಳ್ತಿದ್ಲು, ಅಪ್ಪ ಆಚೆ ಕರ್ಕೊಂಡು ಹೋಗ್ತೀನಿ ಅಂದಲ್ಲಪ್ಪ, ಮಟನ್ ಯಾಕೆ ತಂದೆ ನೀನು ಅಂತ. ಸರಿ ಆಯಿತು ಬಿಡಿ, ಇನ್ನೊಂದಿನ ಹೋಗೋಣ ಅಂತ ಹೇಳ್ತಾಯಿದ್ರು. ಮಸಾಲ ದೋಸೆ ನಾನೊಂದು ಅವಳೊಂದು ತಿಂದ್ವಿ. ನನ್ನ ಮಗ ಅಲ್ಲೇ ಇಟ್ಟಿದ್ದ, ಆಮೇಲೆ ತಿಂತೀನಿ ಅಂತ. ಮಟನ್ ದೋಸೆ ಎಲ್ಲ ತಿನ್ಕೊಂಡು ಮನೆ ಕೆಲಸ ಎಲ್ಲ ಮಾಡಿಕೊಂಡೆ. ಇವಾಗ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೆ. ಇವಳಿಗೆ ಕರಾಟೆ ಕ್ಲಾಸ್ ಇತ್ತು ಅವತ್ತು. ಅದು ಕರಾಟೆ ಕ್ಲಾಸ್ನ ಏನು ಹೇಳ್ಕೊಟ್ಟಿದ್ರು ಅದನ್ನ ಅವ್ರ ಅಣ್ಣನ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ಲು. ಅವನು ನೋಡ್ತಾ ಇದ್ದ, ಇಟ್ಕೊಂಡು ಬಿಟ್ಟ. ಹಂಗೆ ಒಂದು ಜಗಳ ಆಡ್ತಾನೆ ಇರ್ತಾರೆ. ಅವನು ಸುಮ್ಮನೆ ಇರ್ತಾನೆ ಅಂತ ಇವಳು ಮಾಡೋಕ್ಕೆ ಹೋಗ್ತಾಳೆ. ಕರಾಟೆ ಕ್ಲಾಸಲ್ಲಿ ಏನೇನು ಮಾಡಿಸಿದ್ರು ಅದನ್ನು ಹೇಳ್ತಾ ಇದ್ಲು. ಅವರು ಒಂದು ಲೋಟ ಟೀ ಮಾಡಿಕೊಡು ನಂಗೆ, ಅವ್ರ ತಿಂಡಿ ಅಲ್ಲೇ ತಿನ್ಕೊಂಬಂದಿದ್ರಂತೆ, ಟೀ ಮಾಡಿಕೊಡು ಅಂದರು. ಸರಿ ಟೀ ಮಾಡಿಕೊಟ್ಟೆ. ಇನ್ನು ಕೊತ್ತಂಬರಿ ಸೊಪ್ಪೆಲ್ಲ ಬೇಕಾಗಿತ್ತು, ಅದನ್ನು ಅವ್ರಿಗೆ ಹೇಳಿದೆ, ತೊಗೊಂಬಂದಿದ್ರು ಬರ್ತಾನೆ. ಅದೆಲ್ಲ ಬಿಡಿಸ್ಕೊಂಡೆ. ಮಟನ್ ಸಾಂಬಾರು ಮಾಡೋಣ ಅಂತೇಳ್ಬಿಟ್ಟು ನಾನೇನು ಮಟನ್ ಮಾಮೂಲಿ ಹೆಂಗೆ ಮಾಡ್ತೀನಿ ಹಂಗೆ ಮಾಡ್ತೀನಿ. ಬೇರೆ ವೆರೈಟಿ ಥರ ಎಲ್ಲ ಟ್ರೈ ಮಾಡೋಕ್ಕೋಗಲ್ಲ ಮಟನ್ ಸಾಂಬಾರಲ್ಲಿ. ಮಟನ್ ಗ್ರೇವಿ ಒಂಥರ ಮಾಡ್ತೀನಿ, ಮಟನ್ ಸಾಂಬಾರು ಒಂಥರ ಮಾಡ್ತೀನಿ. ಚಪಾತಿಗಾದರೆ ಗ್ರೇವಿ ಮಾಡ್ಕೊತೀನಿ. ಇದು ಮಟನ್ ಸಾಂಬಾರು ಮಾಡ್ತೀನಿ ಮಧ್ಯಾಹ್ನಕ್ಕಂದರೆ. ಬೇರೆ ಥರ ಟ್ರೈ ಮಾಡಿದ್ರೆ ಇವ್ರು ತಿನ್ನಲ್ಲ, ಒಂದೇ ಥರ ಮಾಡಬೇಕು, ಯಾವ ಥರ ಮಾಡ್ತಿರ್ತೀವಿ. ಉಪ್ಪು ಖಾರ ಕಮ್ಮಿ ಜಾಸ್ತಿ ಆ ಥರ ಅಲ್ಲ, ಬೇರೆ ಮಸಾಲೆ ಎಲ್ಲ ಹಾಕಿ ಆ ಥರ ಬೇರೆ ಎಲ್ಲ ಮಾಡ್ತೀವಲ್ಲ, ಆ ಥರದ್ದೆಲ್ಲ ಇವ್ರಿಗೆ ಇಷ್ಟ ಆಗಲ್ಲ. ಇದೇ ಥರ ಸಾರು ಮಾಡಬೇಕು ಅವ್ರಿಗೆ. ಇವಾಗ ನಾನು ಅಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಹಾಕಿ ಮಟನ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಅದು ಚೆನ್ನಾಗಿ ನೀರೆಲ್ಲ ಬಿಟ್ಟು ಅದು ನೀರೆಲ್ಲ ಸೀಯುತ್ತೆ ಅಷ್ಟವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಅಷ್ಟರಲ್ಲಿ ಇಲ್ಲಿ ಮಸಾಲ ರೆಡಿ ಮಾಡ್ಕೊತೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ, ಹಸಿಮೆಣ್ಸಿನ್ಕಾಯಿ, ಚಕ್ಕೆ, ಲವಂಗ, ಮೆಣಸು ಎಲ್ಲ ಹಾಕ್ಕೊಂಡು ರುಬ್ಕೊತೀನಿ. ಇದು ಒಂಥರ ಹಸಿ ಖಾರ ಅಂತಾರೆ ಇದಕ್ಕೆ.
ಹಳ್ಳೀಲಿ ಮಾಡ್ತಾರಲ್ಲ ಅದೇ ಥರ. ಇದಕ್ಕೆ ಬೇರೆ ಮಸಾಲ ಏನು ಸಾಂಬಾರು ಪುಡಿ ಆಗಲಿ ಏನು ಅಂಗಡಿದಾಗಲಿ ಏನು ಮಸಾಲ ಮಿಕ್ಸ್ ಮಾಡಲ್ಲ. ಮನೇಲಿ ಧನಿಯಾ ಪೌಡ್ರ್ ಚಿಲ್ಲಿ ಪೌಡ್ರ್ ಇರುತ್ತಲ್ಲ ಅದಷ್ಟೇ ಹಾಕಿ ಮಾಡ್ತೀನಿ. ನೋಡಿ ಮಟನ್ ಎಲ್ಲ ಚೆನ್ನಾಗಿ ಎಣ್ಣೆ ಬಿಡ್ತಾ ಇತ್ತು. ಇವಾಗ ಇನ್ನೊಂದು ಮಸಾಲ ರೆಡಿ ಮಾಡ್ಕೊಳ್ಳೋಕ್ಕೆ ಕಡಲೆ, ಗಸಗಸೆ, ಟೊಮೊಟೊ, ತೆಂಗಿನಕಾಯಿ ಸ್ವಲ್ಪ, ಧನಿಯಾ ಪೌಡ್ರು, ಚಿಲ್ಲಿ ಪೌಡ್ರು ಇದೆಲ್ಲ ಹಾಕ್ಕೊತೀನಿ. ಇದೆಲ್ಲ ಹಾಕ್ಕೊಂಡು ಸಣ್ಣಗೆ ಸ್ವಲ್ಪ ರುಬ್ಕೊತೀನಿ. ಇಷ್ಟೇ ನಾನು ಹಾಕ್ಕೊಳ್ಳೋದು. ಮನೆ ಮಸಾಲೆನೂ ಹಾಕ್ಕೊಳ್ಳಲ್ಲ, ಅಂಗಡಿದು ಹಾಕ್ಕೊಳ್ಳಲ್ಲ. ಈ ಥರನೇ ಚೆನ್ನಾಗಿರುತ್ತೆ. ನಮಗೊಂಥರ ಜಾಸ್ತಿ ಮಸಾಲ ಇದ್ದರೆ ತಿನ್ನೋಕ್ಕಾಗಲ್ಲ ಅಂತ ಈ ಥರನೇ ಮಾಡ್ತೀನಿ. ಇನ್ನು 2 ರುಬ್ಕೊಂಡಿದ್ದೆ. ಇವಾಗ ಫಸ್ಟು ಅದೆಲ್ಲ ಹಾಕ್ಕೊಂಡು ಮಟನ್ ಎಲ್ಲ ಅಷ್ಟರಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಮಟನ್ನು. ಇವಾಗ ಫ್ರೈ ಆಗಿರೋದಕ್ಕೇ 2 ಮಸಾಲ ಮಿಕ್ಸ್ ಮಾಡ್ಕೊತೀನಿ. ಅದು ಸ್ವಲ್ಪ ಹೊತ್ತು ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಮತ್ತು ಆ ರೆಡ್ ಕಲರ್ ರುಬ್ಕೊಂಡಿದ್ದೀನಲ್ಲ ಅದು ಸ್ವಲ್ಪ ಹೊತ್ತು ಹಾಕ್ಕೊಂಡು ರುಬ್ಕೊತೀನಿ. ಇದು ಮಾಮೂಲಿ ಹಳ್ಳಿಲೆಲ್ಲ ಮಾಡ್ತಾರೆ, ಇದೇ ಥರನೇ ಮಾಡೋದು. ಅದೇ ಥರ ನಾನು ಮಾಡಿಕೊಂಡೆ. ಮತ್ತು ಇನ್ನು ಸಾಂಬಾರಿಗೆ ಇಟ್ಬಿಟ್ಟು ಸೌತೆಕಾಯಿ ಎಲ್ಲ ಕಟ್ ಮಾಡ್ಕೊಂಡು ಪಾತ್ರೆ ಇತ್ತು ಸ್ವಲ್ಪ, ಅವನು ತೊಳ್ಕೊಂಡೆ. ಭಾನುವಾರ ಅಂದರೆ ಸ್ವಲ್ಪ ಯೂನಿಫಾರ್ಮೆಲ್ಲ ತೊಳೆಯೋದಿರುತ್ತೆ. ಎಲ್ಲರದ್ದು ಒಂದೊಂದು ಜೊತೆ ಯೂನಿಫಾರ್ಮ್ ಇತ್ತು. ನಮ್ಮ ಮನೆಯವ್ರದ್ದು, ನನ್ನ ಮಕ್ಳದ್ದು ಇಬ್ಬರದು ಒಂದೊಂದು ಜೊತೆ ಯೂನಿಫಾರ್ಮ್ ಇತ್ತು. ಅದೆಲ್ಲ ತೊಳ್ಕೊಂಡೆ. ಇದೆಲ್ಲ ಕೈಯಲ್ಲಿ ವಾಶ್ ಮಾಡೋದಿರುತ್ತಲ್ಲ, ಮಿಷಿನ್ಗೆ ಹಾಕಲ್ಲ, ಕೈಯಲ್ಲಿ ತೊಳ್ಕೊಳ್ಳೋದು. ನೆನೆಸಿಟ್ಟಿದ್ದೆ ನೆನ್ನೆನೇ. ಇವಾಗ ಅದೆಲ್ಲ ಬಟ್ಟೆ ಎಲ್ಲ ತೊಳ್ಕೊಂಡೆ. ಬಟ್ಟೆ ತೊಳ್ಕೊಂಡೆ. ಅವಳಿಗೆ ಸ್ವಲ್ಪ ತಲೆಗೆ ಸ್ನಾನ ಮಾಡೋದು ಭಾನುವಾರನೇ ಮಾಡಿಸ್ತೀನಿ. ತಲೆ ಸ್ನಾನ ಮಾಡಿಸಿ ಉಗುರೆಲ್ಲ ಕಟ್ ಮಾಡಬೇಕಾಗಿರುತ್ತೆ. ಇನ್ನು ಶೂ ಎಲ್ಲ ನೋಡಿದೆ, ಎಲ್ಲ ಶೂ ಹೊಸವೇ ಇದ್ದು, ಚೆನ್ನಾಗಿದ್ದು, ಗಲೀಜೇನು ಆಗಿರಲಿಲ್ಲ. ಅದಕ್ಕೋಸ್ಕರ ಶೂ ಏನು ತೊಳಿಲಿಲ್ಲ, ಬರೀ ಯೂನಿಫಾರ್ಮ್ ಎಲ್ಲ ತೊಳ್ಕೊಂಡು ಒಣಗಾಕೊಂಡೆ. ಆಚೆ ಹೋಗೋ ಪ್ಲ್ಯಾನ್ ಇತ್ತು, ಆಚೆಗೆ ಹೋಗ್ಲಿಲ್ವಲ್ಲ, ಇದೆಲ್ಲ ಕೆಲಸ ನಿಧಾನಕ್ಕೆ ಮಾಡ್ಕೊತಾ ಇದ್ದೀನಿ. ಹೋಗೋದಿದ್ದರೆ ಬೇಗ ಮಾಡ್ಕೊಳ್ಳಿವೆ. ಇನ್ನು ಸಾಂಬಾರನ್ನು ರೆಡಿ ಆಯಿತು. ಚೆನ್ನಾಗಿತ್ತು ಸಾಂಬಾರು. ಈ ಸಾಂಬಾರನ್ನ 2 ದಿವಸ ಊಟ ಮಾಡ್ತೀವಿ ನಾವು. ಇವಾಗ ಸಂಡೇ ಮಧ್ಯಾಹ್ನ ತೊಗೊಂಬಂದಿರ್ತಾರಲ್ವ, ಮಧ್ಯಾಹ್ನ ಊಟ ಮಾಡ್ತೀವಿ. ನೈಟು ನಮ್ಮ ಮಕ್ಕಳಿಗೆ ಚಿಕನ್ ರೋಲು ಏನಾದರೂ ಬೇಕಾಗಿರುತ್ತೆ. ಯಾಕಂದರೆ ಅವರು ಜಾಸ್ತಿ ಮಟನ್ ತಿನ್ನಲ್ವಲ್ಲ, ಅದಕ್ಕೆ ಚಿಕನ್ ಏನಾದ್ರೂ ತೊಗೊಂಬಂದು ಕೊಟ್ಟಿರ್ತಾರೆ ಅವ್ರಿಗೆ. ಇನ್ನು ಸೋಮವಾರ ತಿನ್ನಲ್ಲ ಅಂತ, ಇನ್ನು ಮಂಗಳವಾರ ಸ್ವಲ್ಪ ಉಳಿದಿರುತ್ತೆ, ಮಂಗಳವಾರ ತಿನ್ಕೊತೀವಿ. ಆಗಲೇ 1:15 ಆಗಿತ್ತು. ನಾನು ಕೆಲಸ ಎಲ್ಲ ಮುಗಿಸಿದ್ದೆ ಅಷ್ಟರಲ್ಲಿ. ದೋಸೆ ಬೆಳಗ್ಗೆ ತಂದಿದ್ದು ಹಂಗೆ ಉಳ್ಕೊಂಡಿತ್ತು. ಅವನು ತಿಂದಿರಲಿಲ್ಲ ಅವನು. ಇನ್ನು ಚಟ್ನಿ ಎಲ್ಲ ಕೆಡುತ್ತಲ್ಲ ಅಂತ ಹೇಳ್ಬಿಟ್ಟು ನಾನೇ ದೋಸೆ ತಿಂದ್ಕೊಂಡೆ. ಈ ಬ್ರಹ್ಮಕಮಲ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ ಮಗ್ಗಾಗಿದ್ದು ಅಂತ. ಇದು ಸಂಜೆ ಎಷ್ಟು ಚೆನ್ನಾಗಿ ಅರಳಿದ್ದಾವೆ ನೋಡಿ ಎಲ್ಲ. ಇವು ಏನಂದರೆ ಸಂಜೆ 8 ಗಂಟೆಲಿ ಅರಳೋದು. 8 ಗಂಟೆ ಆಗಿತ್ತು. ಎಲ್ಲ ಎಷ್ಟು ಚೆನ್ನಾಗಿ ಅರಳಿದ್ದು. 3 ಅರಳಿದ್ದು. ಇದು ನಿನ್ನೆ ಅರಳಿತ್ತು, ಬಾಡೋಗಿತ್ತು. ಇವೆಲ್ಲ ಇವತ್ತು ಅರಳಿದ್ದು ಚೆನ್ನಾಗಿತ್ತು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.